ಸಿಡಬ್ಲ್ಯೂಎಂಎ ಆದೇಶವನ್ನ ಖಂಡಿಸಿ ಮಂಡ್ಯದಲ್ಲಿ ಪ್ರತಿಭಟನೆ. ಕಾವೇರಿ ಹಿತ ರಕ್ಷಣಾ ಸಮಿತಿಯಿಂದ ಹೋರಾಟ. ಸಂಜೆ ವೃತ್ತದಲ್ಲಿ ಸಮಿತಿಯಿಂದ ಪ್ರತಿಭಟನೆ. ಬೆಂಗಳೂರು ಮೈಸೂರು ಹೆದ್ದಾರಿಯನ್ನು ತಡೆದು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡದಂತೆ ಆಗ್ರಹಿಸುತ್ತಿದ್ದಾರೆ. ರಾಜ್ಯದ ರೈತರ ಹಿತ ಕಾಯಬೇಕು ಅನ್ನೋ ಒತ್ತಾಯ. ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ವಿರುದ್ಧ ಧಿಕ್ಕಾರವನ್ನು ಕೂಗಿ ಆಕ್ರೋಶ. 15 ದಿನ 12,000 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಬಿಡಬೇಕು ಅಂತ ಹೇಳಿ ಸಿಡಬ್ಲ್ಯೂಆರ್ಸಿ ನೀಡಿದಂತಹ ಆದೇಶವನ್ನು ಸಿಡಬ್ಲ್ಯೂಎಂಎ ಎತ್ತಿ ಹಿಡಿದಿದೆ. ಇದರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗ್ತಿದೆ. ತಮಿಳುನಾಡಿನ ವಾಟರ್ಮನ್ ಆಗಿರುವ ಸಿಎಂ ಡಿ.ಕೆ. ಶಿವಕುಮಾರ್ಗೆ ಅಧಿಕಾರದ ಅವೈಜ್ಞಾನಿಕ ತೀರ್ಪಿಗೆ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಸಿಡಬ್ಲ್ಯೂಆರ್ಸಿ ಮತ್ತು ಸಿಡಬ್ಲ್ಯೂಎಂಎ ಕೊಟ್ಟಂತ ಆದೇಶವನ್ನು ಖಂಡಿಸಿ ಮಂಡ್ಯದಲ್ಲಿ ಹೋರಾಟಗಳು ಹೆಚ್ಚಾಗ್ತಾ ಇರುವಂಥದ್ದು. ಈಗಲೂ ಕೂಡ ಸಂಜೆ ವೃತ್ತದಲ್ಲಿ ಪ್ರತಿಭಟನೆಗಳು ಆರಂಭ ಆಗಿರುವಂಥದ್ದು. ಕಾವೇರಿ ಹಿತರಕ್ಷಣಾ ಸಮಿತಿಯಿಂದ ಹೋರಾಟಗಳು ಆರಂಭ ಆಗ್ತಾ ಇದೆ. ಅದರಲ್ಲೂ ಕೂಡ ವಿಧಾನ ಪರಿಷತ್ ಮಾಜಿ ಸದಸ್ಯರಾದಂಥ ಕೆ.ಟಿ. ಶ್ರೀಕಂಠಗೌಡರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇರುವಂಥದ್ದು. ರಾಜ್ಯ ಒಂದು ರೀತಿಯಲ್ಲಿ ಸಂಕಷ್ಟದಲ್ಲಿದೆ. ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರರಿಸುವುದು ಹೇಗೆ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಹೋರಾಟಗಳು ಆರಂಭ ಆಗ್ತಾ ಇದೆ. ಈಗ ನಮ್ಮ ಜೊತೆ ಕೆ.ಟಿ. ಶ್ರೀಕಂಠಗೌಡರು ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಪದೇ ಪದೇ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ಎಲ್ಲಿ ವಿಫಲ ಆಗ್ತಾ ಇದೀವಿ ಸರ್ ವಾದ ಮಂಡಿಸೋದ್ರಲ್ಲಿ ಅಂತ? ಸರ್ಕಾರ ನೀರಾವರಿ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳಿಂದ ವಾಸ್ತವಿಕ ಪರಿಸ್ಥಿತಿಯ ಅಧ್ಯಯನ ನಡೆಸ್ತೆ ಮತ್ತು ಆ ವರದಿಯನ್ನು ನಿರ್ವಹಣಾ ಮಂಡಳಿ ಮತ್ತು ಪ್ರಾಧಿಕಾರದ ಮುಂದೆ ಮಂಡಿಸ್ತೆ ನಮಗೆ ಅನ್ಯಾಯ ಆಗಿದೆ. ನಮ್ಮ ಬೆಳೆಗಳು ಒಣಗಿ ನಿಂತಿದ್ದಾವೆ. ಕುಡಿಲಿಕ್ಕೆ ನೀರಿನ ಹಾಹಾಕಾರ ಇದೆ. ಬರಗಾಲ ಅಂತೇಳಿ ಘೋಷಣೆ ಮಾಡ್ತಾರೆ, ಬೆಳೆಗಳನ್ನು ಹಾಕಬೇಡಿ ಅಂತಾರೆ. ತಮಿಳುನಾಡಿನ 3ನೇ ಬೆಳೆಗೆ ನೀರು ಕೊಡಲಿಕ್ಕೆ ತಯಾರಿದ್ದಾರೆ ಇವರು. ಈ ಹಿಂದೆ 4 TMC ನೀರನ್ನು ಹರಿಸಿದ್ದೇವೆ. ಈಗ ನಿರಂತರವಾಗಿ ಪ್ರತಿದಿನ 12,000 ಕ್ಯೂಸೆಕ್ಸು 16 TMC ನೀರನ್ನು ಹರಿಸ್ಬೇಕು ಅಂದ್ರೆ ಅರ್ಥ ಏನು? ಎಲ್ಲಿಂದ ತರೋಣ? ನಮ್ಮ ಬರಗಾಲ. ನೀವು 2 ಬೆಳೆ ಬೆಳೆದಿದ್ರಿ, ನಾವು 1 ಬೆಳೆನೂ ಬೆಳೆಯಲಿಕ್ಕೆ ಸಾಧ್ಯ ಆಗಿಲ್ಲ, ಬೆಳೆನೇ ಹಾಕೋಕ್ಕೆ ಸಾಧ್ಯ ಆಗಲಿಲ್ಲ. ಈಗಿರುವಾಗ ಸರ್ಕಾರ ಯಾವ ಕಾರಣಕ್ಕೂ ನೀರನ್ನು ಬಿಡಬಾರ್ದು. ನಮ್ಮ ವಸ್ತುಸ್ಥಿತಿಯನ್ನು ಸುಪ್ರೀಂ ಕೋರ್ಟ್ ಮೂಲಕ ಸರ್ಕಾರಕ್ಕೆ ಮನದಟ್ಕೊಂಡು ಮಾಡಬೇಕಂತ ಕೆಲಸವನ್ನು ಸರ್ಕಾರ ಕೂಡಲೇ ಕೈಗೆತ್ಕೊಳ್ಬೇಕು ಅಂತೇಳಿ ಆಗ್ರಹಿಸ್ತೇವೆ. ಇಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ಅನಿಸುತ್ತೆ. ಅಲ್ಲ, ಅನ್ಯಾಯ ಅಂತ ಅಂದರೆ ನೋಡಿ, ನಮ್ಮ ಮಾನ್ಸೂನ್ ಮುಗಿದಿದೆ. ಸೆಪ್ಟೆಂಬರ್ ಅಂತ್ಯಕ್ಕೆ ನಮ್ಮ ಮಳೆಗಾಲ ಮುಗಿದೋಗ್ಬಿಡುತ್ತೆ. ಮಳೆ ಕೊರತೆ ನಮಗೆ 67% ಮಳೆ ಕೊರತೆ ಆಗಿದೆ. ಆದರೆ ತಮಿಳುನಾಡಿಗೆ ಮಾನ್ಸೂನ್ ಶುರು ಆಗ್ತದೆ, ಇನ್ನು ಮಳೆ ಬರ್ತದೆ. ಆ ಕಾರಣಕ್ಕೋಸ್ಕರ ನಾವೇನು ಹೇಳ್ತಾ ಇದ್ದೀವಿ, ಇವತ್ತು ನಮ್ಮ ಹತ್ರ ಇರತ್ತೆ 22 TMC, ಅದರಲ್ಲಿ 15 TMC ನೀರು ಬಿಟ್ಟರೆ ಅದು ಖಂಡಿತವಾಗಿಯೂ ಅವೈಜ್ಞಾನಿಕವಾಗಿದೆ. ನಮಗೆ ಕುಡಿಯೋಕ್ಕೆ ನೀರು, ಬೆಳೆಗೆ ನೀರು ಇಲ್ಲದೇ ಕಾರಣ ನಾವು ನೀರು ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಸುಪ್ರೀಂ ಕೋರ್ಟು ಇದನ್ನು ಪರಿಗಣಿಸಬೇಕು. ಬೇಸ್ಡ್ ಆನ್ ರಿಸರ್ವೈರಲ್ಲಿ ಎಷ್ಟು TMC ಇದೆ ಅಷ್ಟನ್ನು ಬಿಡಬೇಕು ಅಂತ ಮಾಡಬೇಕು. ನೀವು ಕಡಾಖಂಡಿತ ಇಷ್ಟೇ ಬಿಡಬೇಕು ಅಂತ ಮಾಡಿದ್ರೆ ಅದು ಅವೈಜ್ಞಾನಿಕವಾಗಿದೆ. ನಾವು ನೀರು ಇಲ್ಲದೇ ಇರೋ ಕಾರಣ ಅದನ್ನು ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಸರ್, ಮತ್ತೊಂದು ವಿಚಾರ ಅಂತಂದರೆ ನಾಳೆ ಬಂದ್ ಕೂಡ ಕರೆ ಕೊಟ್ಟಿರುವಂಥದ್ದು. ಈ ಬಂದ್ಗೆ ಹೇಗೆ ಬೆಂಬಲ ಇದೆ ನೋಡಿ, ರೈತ ಹಿತರಕ್ಷಣಾ ಸಮಿತಿ ಒಬ್ಬ ಸದಸ್ಯನಾಗೂ ಕೂಡ ನಾನು ತಮ್ಗೆ ಹೇಳೋದೇನೆಂದರೆ, ಇವತ್ತು ನಾಳೆ ಬಂದ್ಗೆ ಏನು ಕರೆ ಕೊಟ್ಟಿದ್ದಾರೆ ಅದು ನೈತಿಕವಾದ ಬೆಂಬಲ ಇದೆ. ನೀರು ನಾಡು ನುಡಿಗೋಸ್ಕರ ಏನು ಹೋರಾಟ ಕರೆ ಕೊಟ್ಟಿದ್ದಾರೆ ಅದಕ್ಕೆ ಸಂಪೂರ್ಣ ಬೆಂಬಲ ಇದೆ. ರಾಜ್ಯ ಸರ್ಕಾರ ಈ ಬಂದನ್ನು ಎಚ್ಚರಿಕೆಯನ್ನು ತಗೊಂಡು ಕೂಡಲೇ ನೀರು ಹರಿಸುವಂಥ ಏನು ಕ್ರಮ ಏನಾರ ಕೈಗೊಂಡಿದ್ರೆ ಅದನ್ನು ನಿರಾಕರಣೆ ಮಾಡಬೇಕು. ತತ್ಕ್ಷಣವೇ ರಿವ್ಯೂ ಪಿಟಿಷನ್ ಹಾಕಬೇಕು. ಸಿಡಬ್ಲ್ಯೂಎಂಎ ಸಿಡಬ್ಲ್ಯೂಆರ್ಸಿ ಏನು ಆದೇಶ ಇದೆ ಸುಪ್ರೀಂ ಕೋರ್ಟ್ಗೆ ರಿವ್ಯೂ ಪಿಟಿಷನ್ ಹಾಕಿ ಒಂದು ಟೆಕ್ನಿಕಲ್ ಟೀಮ್ನ ಸಿಡಬ್ಲ್ಯೂಆರ್ಸಿ ಮತ್ತು ಸಿಡಬ್ಲ್ಯೂಎಂಎಯಿಂದ ಕರ್ನಾಟಕ ಮತ್ತು ತಮಿಳುನಾಡು 2 ಭಾಗದಲ್ಲೂ ಅಲ್ಲೇನು ಬೆಳೆ ಬೆಳೆದಿದ್ದಾರೆ, ಅಲ್ಲೇನು ವಾತಾವರಣ ಇದೆ, ನಮ್ಮ ಭಾಗದಲ್ಲಿ ಏನು ಬೆಳೆ ಬೆಳೆದಿದ್ದಾರೆ. ಯಾಕೆಂದರೆ ತಮಿಳುನಾಡಲ್ಲಿ ಹೈನು, ಸಾಂಬಾ, ಕುರುವೆ ಬೆಳೆ ಅಂತ 3ನೇ ಬೆಳೆಗೆ ನೀರು ಕೇಳ್ತಾ ಇದ್ದಾರೆ. ಇವತ್ತು ನಮಗೆ ಮುಂಗಾರು ಏನಾಗಿದೆ ಅದೆಲ್ಲ ಮುಗಿದೋಗಂತ ಕ್ಷೀಣಿಸ್ತಾ ಇದೆ. ಅವ್ರಿಗೆ ಹಿಂಗಾರು ಶುರು ಆಗುತ್ತೆ. ಈಗ ವಯನಾಡು ಮತ್ತು ಮಡಿಕೇರಿ ಪ್ರಾಂತದಲ್ಲಿ ಬೀಳೋಂಥದ್ದು ನಮಗೆ ಕ್ಷೀಣ ಆಗ್ಬಿಟ್ಟಿದೆ. ನಮಗೆ ಇಲ್ಲಿ ನಾವೇ ತರಕ್ಕೆ ತಿಂತಾ ಇದ್ದೀವಿ. ನಮ್ಮ ಹತ್ರ ಅಪ್ಲೈ ಕೇಳುವಂಥ ಕೆಲಸನ ಇವತ್ತು ತಮಿಳುನಾಡು ಮಾಡ್ತಾಯಿದೆ. ದಯವಿಟ್ಟು ಮೇಕೆದಾಟು ಏನಿದೆ ಅದು ಬೇಗ ಚಾಲನೆ ಆಗಬೇಕು ಅಂಥೇಳಿ ನಾನು ಒತ್ತಾಯ ಮಾಡ್ತೀನಿ. ಇಷ್ಟು ಹೋರಾಟಗಾರರ ಮಾತುಗಳಾಗಿರುವಂಥದ್ದು. ಯಾವುದೇ ಕಾರಣಕ್ಕೂ ನೀರನ್ನು ಬಿಡಬಾರ್ದು. ಇಂಥ ನಿರ್ಧಾರವನ್ನು ಕೈಗೊಂಡ್ರೆ ನಾವು ಮತ್ತೆ ಹೋರಾಟವನ್ನು ಮತ್ತೆ ಹೆಚ್ಚು ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಡರಿ, TV9 ಮಂಡ್ಯ.